Hello, myself Umer. I'm studying in NCC College Davangere. Today's topic is loops and understanding loops in C. Loops, understanding loops. What are loops? Loops in C allows execute a block of a code multiple time of a loops in C. ಮಲ್ಟಿಪಲ್ ಟೈಮ್ಸ್ ಈಗ ನಾವೇನಾದ್ರು ಪ್ರಿಂಟ್ ಮಾಡಕತ್ತೀವಿ ನೇಮ್ ನಾವು ನಮ್ಮ ಹೆಸರು ಪ್ರಿಂಟ್ ಮಾಡ್ತೀವಿ ಅಂದ್ರೆ 10 ಟೈಮ್ಸ್ ಪ್ರಿಂಟ್ ಎಫ್ ಅಲ್ಲಿ ನೇಮ್ ಹಾಕಂತಂದ್ರೆ ತಪ್ಪಾಗುತ್ತೆ. ಅದಕ್ಕೆ ಫಾರ್ ಲೂಪ್ ಯೂಸ್ ಮಾಡಿದ್ರೆ ಒಂದೇ ಸ್ಟೇಟ್ಮೆಂಟ್ ನ 10 ರಿಪೀಟ್ ಮಾಡ್ಬೋದು. ಅದೇ ರೀತಿ ಫಾರ್ ಲೂಪ್ ಮತ್ತೆ ವೈಲ್ ಲೂಪ್, ಡೂ ವೈಲ್ ಲೂಪ್. ವೈಲ್ ಮತ್ತೆ ಡೂ ವೈಲ್ ಲೂಪ್ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣಂತೆ. ಫಸ್ಟ್ ಫಾರ್ ಲೂಪ್. ಫಾರ್ ಲೂಪ್ ಇನ್ ಸಿ ಕನ್ಸ್ಟ್ರಕ್ಟ್ ಸ್ಟ್ರಕ್ಚರ್ ದಟ್ ಅಲೋಸ್ ರಿಪೀಟೆಡ್ ಎಕ್ಸಿಕ್ಯೂಷನ್ ಆಫ್ ಬ್ಲಾಕ್ ಆಫ್ ಕೋಡ್ ಸ್ಪೆಸಿಫೈಡ್ ನಂಬರ್ ಆಫ್ ಇಟರೇಷನ್. ಫಾರ್ ಲೂಪ್ ಅಂದ್ರೆ ನಮಗೆ ನಂಬರ್ ಆಫ್ ಇಟರೇಷನ್ ಗೊತ್ತಿರುತ್ತೆ. ಹೆಂಗೆ ಅಂದ್ರೆ ಈಗ ನಮಗೆ ಗೊತ್ತು ಎಷ್ಟು 10 ಸತಿ ಪ್ರಿಂಟ್ ಮಾಡ್ಬೇಕಂದ್ರೆ 10 ನಮಗೆ ಗೊತ್ತಿರುತ್ತೆ. 10 ಸತಿ ಪ್ರಿಂಟ್ ಮಾಡ್ಬೇಕಂದ್ರೆ 10 ಪ್ರಿಂಟ್ ಮಾಡ್ಬೇಕು. ಅದೇ ರೀತಿ ಚೆಕಿಂಗ್ ಅಂಡ್ ಇಂಕ್ರಿಮೆಂಟ್ ಅಂಡ್ ಡಿಕ್ರಿಮೆಂಟ್ ಸಿಂಗಲ್ ಸ್ಟೇಟ್ಮೆಂಟ್. ಇಂಕ್ರಿಮೆಂಟ್ ಮಾಡ್ತಾ ಹೋಗ್ಬೋದು, ಡಿಕ್ರಿಮೆಂಟ್ ಮಾಡ್ತಾ ಹೋಗ್ಬೋದು. ಅದೇ ರೀತಿ ಅದ್ರದ್ದು ಔಟ್ಪುಟ್ ಸಿಂಟ್ಯಾಕ್ಸ್ ಏನಂದ್ರೆ ಫಾರ್ ಲೂಪ್ ಹಾಕಿ ಇನಿಷಿಯಲೈಸ್ ಐ ಎಲ್ಲಿಂದ ಇನಿಷಿಯಲೈಸ್ ಆಗಬೇಕು, ಅದ್ರ ಕಂಡೀಷನ್ ಎಲ್ಲಿಂದ ರಿಪೀಟ್ ಆಗಬೇಕು ಅಥವಾ ಇಂಕ್ರಿಮೆಂಟ್ ಆಗಬೇಕು ಡಿಕ್ರಿಮೆಂಟ್ ಮಾಡ್ಕೊಂತ ಹೋಗ್ಬೇಕು, ಕೋಡ್ ನ ಎಕ್ಸಿಕ್ಯೂಟ್ ಮಾಡ್ಬೇಕು. ಅದೇ ರೀತಿ ಪ್ರೋಗ್ರಾಮ್ ನೋಡ್ಕೊಂತ ಹೋಗೋಣ. ಅದಕ್ಕೆ ಇಂಟ್ ಐ ಅಂತ ಒಂದು ಮತ್ತೆ ರೇಂಜ್ ಅಂತ ಒಂದು ವೇರಿಯೇಬಲ್ ಡಿಕ್ಲೇರ್ ಮಾಡ್ಕೊಂಡು ಇಂಟೀಜರ್ ವೇರಿಯೇಬಲ್ ಪ್ರಿಂಟ್ ಎಫ್ ಅಲ್ಲಿ ಕೇಳೋಣ. ಎಂಟರ್ ದ ರೇಂಜ್ ಟು ಪ್ರಿಂಟ್ ಈವನ್ ನಂಬರ್ಸ್ ಅಂತ. ಸ್ಕ್ಯಾನ್ ಆಫ್ ಅಲ್ಲಿ ಆಗೋಣ ರೇಂಜ್ ಎಲ್ಲಿ ತಗ ಪ್ರಿಂಟ್ ಆಗ್ಲಿ ಅಂತ. ಫಾರ್ ಲೂಪ್ ಹೇಳೋಣ ಫಾರ್ ಐ ಈಸ್ ಈಕ್ವಲ್ ಟು 1 ಇಂದ ಸ್ಟಾರ್ಟ್ ಆಗಲಿ, ಐ ಲೆಸ್ ದೆನ್ ಆರ್ ಈಕ್ವಲ್ ಟು ರೇಂಜ್. ನಾವು ರೇಂಜ್ ಎಲ್ಲಿಂದ ಕೊಡ್ತೇವೆ ಅಲ್ಲಿಂದ ರನ್ ಆಗಲಿ ಪ್ರೋಗ್ರಾಮ್. ನಮಗೆ ಇಟರೇಷನ್ ನಂಬರ್ ಆಫ್ ಇಟರೇಷನ್ ಗೊತ್ತಿದೆ ರೇಂಜ್ ಎಲ್ಲಿಂದ ಪ್ರಿಂಟ್ ಆಗಬೇಕು ಅಂತ. ನೆಕ್ಸ್ಟ್ ಅದಕ್ಕೆ ಕಂಡೀಷನ್ ಹಾಕೋಣ. ಇಫ್ ಐ ಪರ್ಸೆಂಟೇಜ್ ಟು, ಯಾಕಂದ್ರೆ ಐ ಒಳಗೆ ಏನ್ ಬರುತ್ತೋ ರಿಮೈಂಡರ್ 0 ಬಂತಂದ್ರೆ ಮಾತ್ರ ಒಳಗ್ ಬರ್ಲಿ. ಯಾಕಂದ್ರೆ ರಿಮೈಂಡರ್ 0 ಬಂದ ಮಾತ್ರ ಈವನ್ ನಂಬರ್ ಬರುತ್ತೆ. ಸಪೋಸ್ 2 ಬಂತಂದ್ರೆ ಬರಲ್ಲ. ನೆಕ್ಸ್ಟ್ 2% 0 ಬರುತ್ತೆ, ಅದು ಈವನ್ ನಂಬರ್. ನೆಕ್ಸ್ಟ್ 3ಗೆ 3% 1 ಬರುತ್ತೆ ರಿಮೈಂಡರ್, ಅದಕ್ಕೆ ಅಲ್ಲ 1 3 ನಂಬರ್ ಈವನ್ ನಂಬರ್ ಅಲ್ಲ. ನೆಕ್ಸ್ಟ್ 4 ಬರುತ್ತೆ, 2% ರಿಮೈಂಡರ್ 0. ಅದೇ ರೀತಿ ಚೆಕ್ ಮಾಡ್ಕೊಂತ ಹೋಗುತ್ತೆ ಕಂಡೀಷನ್. ಇಲ್ಲಿ ಪಡ್ಬೇಡ ಪ್ರಿಂಟ್ ಎಫ್ ಅಲ್ಲಿ ಈವನ್ ನಂಬರ್ಸ್ ಅಂತ. ನೋಡ್ಬೋದು ಯಾವ ರೀತಿ ಪ್ರಿಂಟ್ ಆಗುತ್ತೆ ಅಂತ. ಹೇಗಿದ್ರೆ ಎಂಟರ್ ದ ರೇಂಜ್ ಟು ಪ್ರಿಂಟ್ ಈವನ್ ನಂಬರ್ಸ್. ಸಪೋಸ್ 10 ಅಂತ ಕೊಟ್ಟರೆ 10 ತಗ ಪ್ರಿಂಟ್ ಅಂತ ಈವನ್ ನಂಬರ್ಸ್ 2 4 6 8 10. ಅದೇ ರೀತಿ ನಾನು 20 ಕೊಟ್ರೆ 20 ಇಂದ ಪ್ರಿಂಟ್ ಆಗುತ್ತೆ. 2 4 6 8 10 20. ನಮಗೆ ಈ ರೀತಿ ಬೇಡ ಉಲ್ಟಾ ಪ್ರಿಂಟ್ ಆಗಲಿ ಅಂದ್ರೆ ಏನು ಮಾಡಂಗಿಲ್ಲ. ಇಲ್ಲಿ ಐ ಈಸ್ ಈಕ್ವಲ್ ಟು 1 ಇರೋದನ್ನ ರೇಂಜ್ ಮಾಡ್ಕೊಡ್ರಿ. ಐ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1. 20 ಇಂದ ಉಲ್ಟಾ ಆಗಲಿ ಡಿಕ್ರಿಮೆಂಟ್ ಮಾಡ್ಕೊಂತ ಹೋಗೋಣ. ಈಗ ಒಂದು 20 18 17 ಆ ರೀತಿ ಪ್ರಿಂಟ್ ಆಗುತ್ತಾ ಹೋಗುತ್ತೆ. ಕೇಳುತ್ತೆ ರೇಂಜ್ ಎಲ್ಲಿ ತಗ ಅಂತ. ನಾನು ಸಪೋಸ್ 10 ಕೊಟ್ಟೆ, ನೋಡ್ಬೋದು 10 8 6 4 2 ಆ ರೀತಿ ಪ್ರಿಂಟ್ ಆಗುತ್ತೆ. ಅದೇ ರೀತಿ 20 ಕೊಟ್ರೆ 20 ಇಂದ ರನ್ ಆಗುತ್ತೆ ಡಿಕ್ರಿಮೆಂಟ್. ಯಾಕಂದ್ರೆ ನಾವು ಮೈನಸ್ ಆಪರೇಟರ್ ಹಾಕಿದೀವಿ, ಅದಕ್ಕೆ ಅದು ಡಿಕ್ರಿಮೆಂಟ್ ಆಗುತ್ತಾ ಹೋಗುತ್ತೆ. ಇನ್ಕ್ರಿಮೆಂಟ್ ಮಾಡಿದ್ರೆ 2 ಇಂದ ಸ್ಟಾರ್ಟ್ ಆಗುತ್ತೆ. ಡಿಕ್ರಿಮೆಂಟ್ 2 4 6 8 ಡಿಕ್ರಿಮೆಂಟ್ ನಾವು ಡಿಕ್ರಿಮೆಂಟ್ ಮಾಡ್ಕೊಂತ ಹೋಗ್ತಿರ್ತೀವಿ ರೇಂಜ್ ಇಂದ, ಅದಕ್ಕೆ 28 ಪ್ರಿಂಟ್ ಆಗ್ತಾ ಹೋಗ್ತಾ ಇದೆ.